ಸ್ನೇಹಿತರೆ, ಯಶಸೂತ್ರಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಏಪ್ರಿಲ್ 23ನೇ ತಾರೀಕು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ಚುನಾವಣೆಯಲ್ಲಿ ದಾಖಲೆ ಪ್ರಮಾಣದ ಮತದಾನ ಆಗಿದೆ. ಭಾರತಕ್ಕೆ ಸ್ವತಂತ್ರ ಬಂದಾಗಲಿಂದಲೂ ಈ ಎರಡು ರಾಜ್ಯಗಳಲ್ಲಿ ಇಷ್ಟೊಂದು ಪ್ರಮಾಣದ ವೋಟಿಂಗ್ ಆಗಿರಲಿಲ್ಲ. ತಮಿಳುನಾಡಿನಲ್ಲಿ 85% ಅಷ್ಟು ವೋಟಿಂಗ್ ಆದರೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದಲ್ಲೇ 92%ಕ್ಕೂ ಅಧಿಕ ವೋಟಿಂಗ್ ಆಗಿದೆ. ಅದನ್ನು ಆಯಾ ಪಕ್ಷಗಳು ತಮಗೆ ಅನುಕೂಲ ಆಗಿದೆ ಅನ್ನುವ ತರ ಬಿಂಬಿಸಿಕೊಳ್ಳುತ್ತಿದ್ದಾರೆ. ತಮಿಳುನಾಡಲ್ಲಿ ಡಿಎಂಕೆ ಇದು ಕೇಂದ್ರದ ಡಿಲಿಮಿಟೇಷನ್ ವಿರುದ್ಧ ರಾಜ್ಯದ ಜನ ಕೊಟ್ಟಿರುವ ತೀರ್ಪು ಅಂತ ಹೇಳ್ಕೊಳ್ತಾ ಇದ್ದಾರೆ. ಎಐಡಿಎಂಕೆ ಆಡಳಿತಾರೂಢ ಡಿಎಂಕೆ ವಿರುದ್ಧ ಆಕ್ರೋಶ ಅಂತ ಹೇಳ್ಕೊಳ್ತಾ ಇದೆ. ಆದರೆ ಕೆಲ ರಾಜಕೀಯ ವಿಶ್ಲೇಷಕರು ತಮಿಳುನಾಡಿನಲ್ಲಿ ಈ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗುವುದಕ್ಕೆ ಜೋಸೆಫ್ ವಿಜಯ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಟ ವಿಜಯ್ ಆಗಮನದಿಂದಲೇ ಈ ವೋಟಿಂಗ್ ಪ್ರಮಾಣ ಹೆಚ್ಚಾಗಿದೆ ಅಂತ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಬಂಗಾಳದಲ್ಲಿ ಟಿಎಂಸಿ ಬಿಜೆಪಿ ವಿರುದ್ಧ ಜನಾಕ್ರೋಶ ಎಂದು ಹೇಳಿಕೊಳ್ಳುತ್ತಿದ್ದರೆ, ಇದು ಬಿಜೆಪಿ ಉಲ್ಟಾ ಅಂತ ಹೇಳ್ತಾ ಇದೆ. ಹಾಗಾದರೆ ಈ ಹಿಂದೆ ರಾಜ್ಯದಲ್ಲಿ ಆಗಿದ್ದಾದರೂ ಏನು? ವೋಟಿಂಗ್ ರೆಕಾರ್ಡ್ ಹೇಗಿತ್ತು? ಈ ಬಾರಿಯ ಮತ ಪ್ರಮಾಣದ ಹೆಚ್ಚಳಕ್ಕೆ ಕಾರಣವೇನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಸ್ನೇಹಿತರೆ, ಏಪ್ರಿಲ್ 23 ಗುರುವಾರ ಭಾರತದ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದಿದೆ. ತಮಿಳುನಾಡಿನ ಎಲ್ಲ 234 ಸ್ಥಾನಗಳಿಗೆ, ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದಲ್ಲಿ 152 ಸ್ಥಾನಗಳಿಗೆ ಚುನಾವಣೆ ಆಗಿದೆ. ಮತದಾರರು ತಮ್ಮ ನಿರ್ಧಾರವನ್ನು ಮತಪೆಟ್ಟಿಗೆಗಳ ಒಳಗೆ ಭದ್ರಗೊಳಿಸಿದ್ದಾರೆ. ಸಾಮಾನ್ಯವಾಗಿ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದ ಚುನಾವಣೆಗಳು ಅಂದರೆ ಅಲ್ಲಿ ಗಲಭೆಗಳು, ಹೊಡೆದಾಟಗಳು ಸಾಮಾನ್ಯ. ಅದೇ ರೀತಿ ಈ ಬಾರಿ ಕೂಡ ಪಶ್ಚಿಮ ಬಂಗಾಳದಲ್ಲಿ ಒಂದಷ್ಟು ಅಹಿತಕರ ಘಟನೆಗಳು ನಡೆದಿವೆ. ಅದನ್ನು ಹೊರತುಪಡಿಸಿ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಬಂಗಾಳದಲ್ಲಿ ಈ ಬಾರಿ ಅತಿ ಹೆಚ್ಚು ಮತದಾನ ನಡೆದಿದೆ. ಅಲ್ಲಿ ಮೊದಲ ಹಂತದ 152 ಕ್ಷೇತ್ರಗಳಲ್ಲಿ 92.6% ಮತದಾನ ಆಗಿದೆ. ಅದರಲ್ಲೂ ಬಾಗಬೊಂಗೋಲ ವಿಧಾನಸಭಾ ಕ್ಷೇತ್ರದಲ್ಲಿ 97% ಮತದಾನ ಆಗಿರೋದು ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಡೆದ ಮೊದಲ ಹಂತದ ಚುನಾವಣೆಯಲ್ಲಿ ಅತಿ ಕಡಿಮೆ ಪ್ರಮಾಣದ ಮತದಾನ ಆಗಿರೋದು ಡಾರ್ಜಿಲಿಂಗ್ ಅಲ್ಲಿ 82.1% ಮತದಾನ ಮಾಡಿದ್ದಾರೆ. ಈ ಬಾರಿಯ ವಿಶೇಷ ಏನು ಗೊತ್ತಾ? 152 ಕ್ಷೇತ್ರಗಳ ಪೈಕಿ 127 ಕ್ಷೇತ್ರಗಳಲ್ಲಿ 90%ಕ್ಕಿಂತಲೂ ಹೆಚ್ಚು ಮತದಾನ ಆಗಿದೆ. ಹಾಗೆ ಇನ್ನುಳಿದ 25 ಕ್ಷೇತ್ರದಲ್ಲಿ 80ರಿಂದ 90% ಮತದಾನ ಆಗಿದೆ. ಪಶ್ಚಿಮ ಬಂಗಾಳದ ಜನ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮತದಾನ ಹಕ್ಕನ್ನು ಚಲಾಯಿಸಿದ್ದಾರೆ. ಈ ವೋಟಿಂಗ್ ಯಾರಿಗೆ ಲಾಭವನ್ನು ಕೊಡುತ್ತೆ ಅನ್ನುವುದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಬಿಜೆಪಿ ಹಾಗೂ ಟಿಎಂಸಿ ಎರಡೂ ಕೂಡ ಈ ಮತದಾನದ ಬಗ್ಗೆ ತಮ್ಮದೇ ಆದ ವಿಶ್ಲೇಷಣೆ ಕೊಡ್ತಾ ಇವೆ. ಬಿಜೆಪಿ ಈ ಬಾರಿಯ ವೋಟಿಂಗ್ ಪಶ್ಚಿಮ ಬಂಗಾಳದಲ್ಲಿನ ಅಧಿಕಾರವನ್ನು ಬದಲಾಯಿಸುತ್ತೆ ಅಂತ ಹೇಳ್ತಾ ಇದೆ. ಸಾಮಾನ್ಯವಾಗಿ ಯಾವಾಗ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗುತ್ತೋ ಹಾಗೆಲ್ಲ ಬಿಜೆಪಿ ಗೆಲ್ಲುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಆದರೆ ಅದು ಅಂತಿಮ ಸತ್ಯವಲ್ಲ. ವೋಟಿಂಗ್ ಹೆಚ್ಚಾಗಿ ಬಿಜೆಪಿ ಸೋತಿರೋ ಉದಾಹರಣೆಗಳು ಕೂಡ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಕೂಡ 2019ರಲ್ಲಿ 68.8% ಮತದಾನ ಆಗಿತ್ತು. ಆಗ ಬಿಜೆಪಿ ಅತಿ ಹೆಚ್ಚು ಸೀಟುಗಳು ಬಂದಿದ್ವು. ಅದೇ 2023ರಲ್ಲಿ 73% ಮತದಾನ ಆಯಿತು. ಆದರೆ ಶೇಕಡಾವಾರು ಮತದಾನ ಹೆಚ್ಚಾಗಿತ್ತು. ಆದರೆ ಬಿಜೆಪಿ ಮಕಡೆ ಮಲಗಿತು. ಕಾಂಗ್ರೆಸ್ ಸಂಪೂರ್ಣ ಮೆಜಾರಿಟಿಯಲ್ಲಿ ಅಧಿಕಾರಕ್ಕೆ ಬಂತು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕೂಡ ಈ ಹಿಂದಿನ ಚುನಾವಣೆಗಳಲ್ಲಿ ನಿರಂತರವಾಗಿ 82% ಮತದಾನ ಆಗಿದೆ. ಆದರೂ ಅಲ್ಲಿ ಬಿಜೆಪಿ ಅಧಿಕಾರಕ್ಕೇನು ಬಂದಿಲ್ಲ. ಹೀಗಾಗಿ ಮತದಾನ ಪ್ರಮಾಣ ಹೆಚ್ಚಾಗಲೆಲ್ಲ ಬಿಜೆಪಿ ಲಾಭ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಈ ಬಾರಿ ಸರ್ಕಾರದ ವಿರುದ್ಧ ಜನಾಕ್ರೋಶ, ನೇಮಕಾತಿ ಹಗರಣ, ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿಯ ದಾರುಣ ಹತ್ಯೆ ಪ್ರಕರಣ, ನಿರುದ್ಯೋಗ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ದೀದಿ ವಿರುದ್ಧ ಯುವಕರು ಸಿಟ್ಟಿಗೆದ್ದಕ್ಕೆ ಕಾರಣವಾಗಿವೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ನಡೆದ ಹಿಂಸಾಚಾರಗಳು ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಮತ ಕ್ರೋಢೀಕರಣಕ್ಕೆ ಕೂಡ ಕಾರಣವಾಗಿವೆ. ಹಾಗೆ ಈ ಬಾರಿಯ ಚುನಾವಣೆಯಲ್ಲಿ ಆಡಳಿತ ಪಕ್ಷ ಹೆಚ್ಚು ಕೈಯಾಡಿಸುವುದಕ್ಕೆ ಸಾಧ್ಯ ಆಗದ ಹಾಗೆ ಚುನಾವಣಾ ಆಯೋಗ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ಬಂಗಾಳದಲ್ಲಿ ಮಹಿಳಾ ಮತದಾರರನ್ನು ಸೆಳೆಯುವುದಕ್ಕೆ ಮಮತಾ ಬ್ಯಾನರ್ಜಿ ಸಾಕಷ್ಟು ಫ್ರೀಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಬಿಜೆಪಿ ಕೂಡ ಕೊಟ್ಟಿದೆ. ಬಿಜೆಪಿ ಆರಿಸಿ ಬಂದರೆ ನಿಮ್ಮ ಮೀನು ಮಾಂಸ ಕಿತ್ತುಕೊಳ್ಳುತ್ತಾರೆ, ಊಟದ ಹಕ್ಕನ್ನು ಕಿತ್ತುಕೊಳ್ಳುತ್ತಾರೆ ಅಂತ ಮಮತಾ ಬಂಡೋಪಾಧ್ಯಾಯ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ದಾರೆ. ಅದು ಅವರನ್ನು ಗೆಲುವಿನ ದಡ ಮುಟ್ಟಿಸುತ್ತೋ ಅನ್ನೋ ವಿಶ್ವಾಸ ಅವರದ್ದು. ಈಗ ಮತ ಪ್ರಮಾಣ ಹೆಚ್ಚಾಗುವುದನ್ನು ಬಿಜೆಪಿ ವಿರುದ್ಧ ಹೆಚ್ಚು ಮತದಾನ ಆಗಿದೆ, ಇದು ಬಂಗಾಳದ ಅಸ್ಮಿತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಅಂತ ನಾವೇ ಗೆಲ್ಲುತ್ತೀವಿ ಎಂದು ಟಿಎಂಸಿ ಹೇಳಿಕೊಳ್ಳುತ್ತಾ ಇದೆ. ಗೆಳೆಯರೆ, ಇನ್ನು ಎರಡನೇ ಹಂತದ ಮತ ಪ್ರಮಾಣ ಕೂಡ ಇರೋದ್ರಿಂದ ಎರಡೂ ಪಕ್ಷಗಳು ತಮ್ಮ ಪರನೇ ಜನಪ್ರಿಯ ಇದೆ ಅಂತ ಹೇಳಿಕೊಳ್ಳುತ್ತಾ ಇದ್ದಾವೆ. ತಾವೇ ಗೆಲ್ಲೋದು ಅಂತ ಹೇಳಿಕೊಳ್ತಾ ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೆಲ್ಲುವ ಅಭ್ಯರ್ಥಿಗಳ ಮತ ಹಾಕಬೇಕು, ಆ ಮೂಲಕ ನನ್ನ ಮತದಿಂದಲೇ ಅವರು ಗೆದ್ರು ಅಂತ ಹೇಳಿಕೊಂಡು ಈಗ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬೇಕು ಅನ್ನೋ ಗುಣ ಇರುತ್ತೆ. ಅಂತ ಮತದಾರರನ್ನು ಬುಟ್ಟಿಗೆ ಹಾಕೊಳ್ಳೋದಕ್ಕೆ ನಾವೇ ಗೆಲ್ಲೋದು ಅಂತ ಪ್ರತಿ ಚುನಾವಣೆಯಲ್ಲಿ ಎರಡು ಪಕ್ಷಗಳು ಹೇಳಿಕೊಳ್ಳುತ್ತಾ ಇದ್ದಾವೆ. ಇನ್ನು ಪಶ್ಚಿಮ ಬಂಗಾಳದ ಚುನಾವಣೆಯ ಕಾವು ಎಷ್ಟು ಹೆಚ್ಚಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬಿಸಿಲಿನ ಝಳ ಕೂಡ ಅಲ್ಲಿ ಹೆಚ್ಚಾಗಿದೆ. ಆದರೆ ಆ ಬಿಸಿಲಿನ ಝಳಕ್ಕೂ ಜನ ತಲೆ ಕೆಡಿಸಿಕೊಳ್ಳದೆ ತಮ್ಮ ಹಕ್ಕನ್ನು ಈ ಬಾರಿ ಚಲಾಯಿಸಿದ್ದಾರೆ. ಹಾಗೆ ನೋಡಿದರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಕಾವು ಶುರುವಾಗಿನಿಂದಲೂ ಸಾಕಷ್ಟು ವಿರೋಧಗಳು ಕೂಡ ಕೇಳಿ ಬರ್ತಾ ಇದ್ವು. ಅಲ್ಲಿ SIR ಕಾರ್ಯಕ್ರಮದ ಅಡಿಯಲ್ಲಿ ಸರಿಸುಮಾರು 91 ಲಕ್ಷ ಮತದಾರರ ಹೆಸರನ್ನು ಡಿಲೀಟ್ ಮಾಡಲಾಗಿತ್ತು. ಒಟ್ಟು 10% ಮತದಾರರನ್ನು ಲಿಸ್ಟಿಂದ ಹೊರಹಾಕಲಾಗಿತ್ತು. ಮುರ್ಷಿದಾಬಾದ್ನಲ್ಲಿ 7,84,000 ಮತದಾರರ ಹೆಸರನ್ನು ಹೊರಗಿಡಲಾಯಿತು. ನೋಯ್ಡಾದಲ್ಲಿ 4,85,000, ಮಾಲ್ಡಾದಲ್ಲಿ 4,59,000 ಓಟುಗಳು ತೆಗೆಯಲ್ಪಟ್ಟವು. ಇದನ್ನು TMC ಲೀಗಲ್ ರಿಗ್ಗಿಂಗ್ ಅಂತ ಕರೆಯಿತು. ಇನ್ನು ಮೊದಲ ಹಂತದ ಚುನಾವಣೆ ನಡೆದ ಕ್ಷೇತ್ರಗಳ ಪೈಕಿ ಸುಮಾರು 27 ಲಕ್ಷದಷ್ಟು ಮತಗಳು ತಾರ್ಕಿಕ ವ್ಯತ್ಯಾಸದಿಂದ ದೂರಲ್ಪಟ್ಟವು. ಅದರಲ್ಲಿ 17 ಲಕ್ಷ ಮುಸ್ಲಿಂ ಮತಗಳಿದ್ದರೆ ಸುಮಾರು 10 ಲಕ್ಷ ಹಿಂದೂ ಹೆಸರುಗಳು ಕೂಡ ಮತದಾರ ಪಟ್ಟಿಯಲ್ಲಿ ಡಿಲೀಟ್ ಆಗಿದ್ವು. ಗೆಳೆಯರೆ, ಕಳೆದ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ಒಟ್ಟು ಮತದಾರರ ಪೈಕಿ 27.1% ಮುಸ್ಲಿಂ ಮತಗಳಿದ್ವು. ಈ ಬಾರಿ ಅದು 30%ಗೆ ಹೆಚ್ಚಿದೆ ಅಂತ ಅಂದಾಜು ಮಾಡಲಾಗಿದೆ. ಈ ಮತಗಳು ಸಾಂಪ್ರದಾಯಿಕವಾಗಿ ಬಿಜೆಪಿ ವಿರುದ್ಧ ಗೆಲ್ಲುವ ಅಭ್ಯರ್ಥಿಗಳಿಗೆ ಚಲಾವಣೆಯಾಗುತ್ತವೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮುಸ್ಲಿಂ ಮತಗಳನ್ನು ಪಡ್ಕೋತಾರೆ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಅವರು CAA ವಿರುದ್ಧ ಮಾತಾಡಿದರು. ಅದನ್ನು ವಿರೋಧಿಸುವ ನಮಗೆ ಮತ ಕೊಡಿ ಅಂತ ಹೇಳಿದರು. ಜೊತೆಗೆ SIR ಕಾರ್ಯಕ್ರಮ ಒಂದು ಸಮುದಾಯದ ಮತವನ್ನು ಚುನಾವಣೆಯಿಂದ ದೂರ ಇಡುವ ಇದೆ ಅಂತ ಹೇಳುವ ಮೂಲಕ ಆ ಸಮುದಾಯದ ಮತಗಳನ್ನು ಕ್ರೋಢೀಕರಣಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದನ್ನೆಲ್ಲ ನಡುವೆ ಅಲ್ಲಿ 92.3% ಮತದಾನ ಮೊದಲ ಹಂತದಲ್ಲಿ ನಡೆದಿದೆ. ಈ ದಾಖಲೆಯ ಮತದಾನ ಅನ್ನಿಸಿಕೊಳ್ಳುತ್ತಾ ಇದೆ. 2021ರ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ 82.3% ಮತದಾನ ಆಗಿತ್ತು. 2016ರಲ್ಲಿ 82.2% ಮತದಾನ ಆಗಿತ್ತು. ಅದೇ 2011ರಲ್ಲಿ 84.6% ಮತದಾನ ಆಗಿದ್ರೆ 2006ನಲ್ಲಿ 82% ವೋಟ್ ಆಗಿತ್ತು. ಕಳೆದ 4 ಚುನಾವಣೆಗಳು ಕೂಡ ಬಂಗಾಳದ ವೋಟಿಂಗ್ ಪ್ರಮಾಣ 82% ದಾಟಿದೆ. ಈಗ ಅದು 92% ದಾಟಿದೆ. ಈ ಮೂಲಕ ಪ್ರತಿ ಬಾರಿಗಿಂತಲೂ ಈ ಬಾರಿ ಮತದಾನ ಪ್ರಮಾಣ ಹೆಚ್ಚಾಗಿದೆ. ಅಲ್ಲಿ ಈ ಬಾರಿ SIR ಕಾರ್ಯಕ್ರಮದ ಅಡಿಯಲ್ಲಿ ಸಾವಿಗೀಡಾದವರ ಹೆಸರುಗಳನ್ನು 2233 ಮತಗಟ್ಟೆಯಲ್ಲಿ ನೋಂದಾಯಿಸಿಕೊಂಡಿದ್ದ ಮತಗಳನ್ನು, ಪಶ್ಚಿಮ ಬಂಗಾಳದಲ್ಲಿ ವಾಸ ಇಲ್ಲದೆ ಬೇರೆ ಕಡೆ ವಲಸೆ ಹೋಗಿದ್ದವರು ಅಲ್ಲಿ ಮತದಾನ ಸಮಯಕ್ಕೆ ಬರುವುದಕ್ಕೆ ಸಾಧ್ಯವಾಗದ ಹೆಸರುಗಳನ್ನು ಡಿಲೀಟ್ ಮಾಡಿದ್ದಾರೆ. ಇದರಿಂದ ಯಾರಿಗೆ ಮತ ಚಲಾವಣೆ ಮಾಡುವುದಕ್ಕೆ ಸಾಧ್ಯವೇ ಆಗ್ತಾ ಇಲ್ವೋ ಅವರ ಹೆಸರುಗಳನ್ನು ಡಿಲೀಟ್ ಮಾಡಿದೆ. ಆಗಿರೋದ್ರಿಂದ ಮತದಾನ ಪ್ರಮಾಣ ಹೆಚ್ಚಾಗುವಂತೆ ಕಂಡು ಬರ್ತಾ ಇದೆ. ಇನ್ನು ತಮಿಳುನಾಡು, ಗೆಳೆಯರೆ, ತಮಿಳುನಾಡಿನಲ್ಲಿ ಈ ಬಾರಿ 85% ವೋಟಿಂಗ್ ಆಗಿದೆ. ಹಾಗೆ 2021ರಲ್ಲಿ 73.63% ಮತದಾನ ಆಗಿದ್ದರೆ 2016ನಲ್ಲಿ 74.81% ಮತದಾನ ಆಗಿತ್ತು. 2011ರಲ್ಲಿ 78.3% ಮತದಾನವಾದರೆ 2006ನಲ್ಲಿ 70.56% ಮತದಾನ ಆಗಿತ್ತು. ಇನ್ನು 2001ರಲ್ಲಿ 59% ಮತದಾನವಾದರೆ 1996ರಲ್ಲಿ 66.95% ಮತದಾನವಾಗಿತ್ತು. ಸೊ 2011ರಲ್ಲಿ 78 ವೋಟಿಂಗ್ ಇಲ್ಲಿಯವರೆಗೆ ದಾಖಲೆಯಾಗಿ ಉಳಿದಿತ್ತು. ಆದರೆ ಈಗ ದಾಖಲೆಯನ್ನು ಮುರಿದು 85%ರಷ್ಟು ಜನ ಮತದಾನ ಮಾಡಿದ್ದಾರೆ. ತಮಿಳುನಾಡಿನ ಸೇಲಂ ಜಿಲ್ಲೆಯ ವೀರಂಪಾಡಿ ಕ್ಷೇತ್ರದಲ್ಲಿ 93.4% ಮತದಾನವಾಗಿದೆ. ಇದು ಅತಿ ಹೆಚ್ಚು ಮತದಾನವಾದ ಕ್ಷೇತ್ರ ಅಂತ ಗುರುತಿಸಿಕೊಂಡಿದೆ. ಹಾಗೆ ಅತಿ ಕಡಿಮೆ ಮತದಾನ ಆಗಿರುವುದು ಪಾಳ್ಯಂ ಕೊಟ್ಟೈನಲ್ಲಿ. ತಿರುನವೇಲಿಯ ಈ ಕ್ಷೇತ್ರದಲ್ಲಿ 69% ಮತದಾನ ಆಗಿದೆ. ಇನ್ನು ಸುಮಾರು 8 ಕ್ಷೇತ್ರದಲ್ಲಿ 60% 75% ಮತದಾನ ಆಗಿದ್ದರೆ ಇನ್ನು 180 ಕ್ಷೇತ್ರಗಳಲ್ಲಿ 75% 90% ಮತದಾನ ಆಗಿದೆ. ಹಾಗೆ 43 ಕ್ಷೇತ್ರಗಳಲ್ಲಿ 90ಕ್ಕೂ ಹೆಚ್ಚು ಪ್ರಮಾಣದ ಮತದಾನ ನಡೆದಿದೆ. ಅದರಲ್ಲೂ TVK ಸಂಸ್ಥಾಪಕ ನಟ ವಿಜಯ್ ಸ್ಪರ್ಧೆ ಮಾಡಿದ್ದ, ಈ ಹಿಂದೆ ವಿಜಯ್ ರ್ಯಾಲಿ ಮಾಡಿದ 41 ಮಂದಿ ಸಾವಿಗೀಡಾದಕ್ಕೆ ಕಾರಣವಾಗಿದ್ದ ಕರೂರು ಕ್ಷೇತ್ರದಲ್ಲಿ 43.3% ಮತದಾನ ಆಗಿದೆ. ಇದು ಬದಲಾವಣೆಗಾಗಿ ಆಗಿರೋ ಮತದಾನ ಅಂತ ಅಲ್ಲಿನ ಪ್ರತಿಪಕ್ಷ ಕೂಟ ಹೇಳ್ತಾ ಇದೆ. ಗೆಳೆಯರೆ, 2011ರಲ್ಲಿ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಮತದಾನ ಆಗಿತ್ತು. ಅವತ್ತಿಗೆ DMK ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದವು. ಕೇಂದ್ರದಲ್ಲಿನ ಹಲವು ಭ್ರಷ್ಟಾಚಾರದ ಪ್ರಕರಣಗಳ ಜೊತೆ DMK ಹೆಸರು ತಳಿಕೆ ಹಾಕಿಕೊಂಡಿತ್ತು. ಅದನ್ನೇ ಬಂಡವಾಳ ಮಾಡಿಕೊಂಡು AIADMK ನಾಯಕಿ ಕೆ. ಜಯಲಲಿತಾ DMK ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಚುನಾವಣಾ ರ್ಯಾಲಿಯನ್ನು ಪ್ರಚಾರ ಮಾಡಿದರು.
ಅವತ್ತು DMK ವಿರುದ್ಧ ಜನಮತ ಹಾಕಿದ್ರು. ಸೊ ಅಲ್ಲಿ ಅಧಿಕಾರ ಬದಲಾವಣೆ ಆಯಿತು. ಇನ್ನು ಈ ಬಾರಿ ಕೂಡ DMK ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಜನಮತ ಬದಲಾವಣೆ ಮಾಡಿದ್ದಾರೆ ಅಂತ AIADMK ಹೇಳ್ತಾ ಇದೆ. ಈ ದಾಖಲೆ ಪ್ರಮಾಣದ ಮತದಾನ ಸ್ಟಾಲಿನ್ ಸರ್ಕಾರ ವಿರುದ್ಧ ಇರೋ ಜನಾಕ್ರೋಶ ತೋರಿಸ್ತಾ ಇದೆ ಅಂತ AIADMK ಹೇಳ್ತಾ ಇದೆ. ಆದರೆ ಇಲ್ಲಿ DMK ಅವರು ಬೇರೆದ್ದೇ ಲೆಕ್ಕಾಚಾರ ಇದ್ದಾರೆ. ಕೇಂದ್ರದ ಮೋದಿ ಸರ್ಕಾರದ ಡಿಲಿಮಿಟೇಷನ್ನಲ್ಲಿ ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡುವುದಕ್ಕೆ ಹೋಯಿತು. ತಮಿಳುನಾಡಿನ ಮಹತ್ವದ ನಾಶ ಮಾಡುವುದಕ್ಕೆ ಅವರು ಪ್ಲಾನ್ ಮಾಡಿದ್ರು. ಹೀಗಾಗಿ ತಮಿಳುನಾಡಿನ ಜನ ಕೇಂದ್ರದ ವಿರುದ್ಧ ತಮ್ಮ ಆಕ್ರೋಶವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ತಮಿಳು ಅಸ್ಮಿತೆಯನ್ನು ತೋರಿಸುವುದಕ್ಕೆ ದೊಡ್ಡ ಪ್ರಮಾಣದ ಜನ ಮತದಾನ ಮಾಡಿದ್ದಾರೆ ಅಂತ DMK ಹೇಳ್ತಾ ಇದೆ. ಆದರೆ ಇದನ್ನು ರಾಜಕೀಯ ವಿಶ್ಲೇಷಕರು ಒಪ್ಪುತ್ತಾ ಇಲ್ಲ. ಯಾಕೆಂದ್ರೆ ಈ ಬಾರಿಯ ಮತ ಪ್ರಮಾಣ ಹೆಚ್ಚಾಗುವುದರ ಹಿಂದೆ DMK ಹಾಗೂ AIADMKಗಳ ಪಾತ್ರ ಇಲ್ಲ. ಬದಲಾಗಿ ಅಲ್ಲಿ ವಿಜಯ ಪಾತ್ರ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇಲ್ಲಿ 10% ಹೆಚ್ಚುವರಿ ಮತಗಳನ್ನು ಅವೆಲ್ಲ ಕೂಡ ಯುವ ಮತದಾರ ಮತಗಳು. ಸಾಮಾನ್ಯವಾಗಿ ರಾಜ್ಯದ ಎರಡು ಪಕ್ಷಗಳ ವಿರುದ್ಧ ಅಲ್ಲಿನ ಯುವ ಮತದಾರರಿಗೊಂದು ಆಕ್ರೋಶ ಇದೆ. ಅವರು DMK ಆಡಳಿತವನ್ನು ನೋಡಿದ್ದಾರೆ, AIADMK ಆಡಳಿತವನ್ನು ನೋಡಿದ್ದಾರೆ. ಎರಡು ಆಡಳಿತದಲ್ಲಿ ನಿರೀಕ್ಷಿತ ಬದಲಾವಣೆಗಳು ಆಗಿಲ್ಲ. ಸೊ ಮತದಾನ ಪ್ರಮಾಣ ಅಲ್ಲಿ ಹೆಚ್ಚಾಗುವುದಕ್ಕೆ TVK ಕಾರಣ ಅಂತ ಒಂದಷ್ಟು ಜನ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಈ ಬಾರಿ ತಮಿಳುನಾಡಲ್ಲಿ ಅಣ್ಣಾಮಲೈ ಕೂಡ ಒಂದು ಪರ್ಯಾಯ ಶಕ್ತಿಯಾಗಿ ಮತದಾರರಿಗೆ ಕಾಣಿಸ್ತಾ ಇದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಫ್ಯಾಕ್ಟರ್ ಇಂದಲೇ ಬಿಜೆಪಿ ಪರ ಮತ ಚಲಾವಣೆ ಪರ್ಸೆಂಟೇಜ್ ಹೆಚ್ಚಾಗಿತ್ತು. ಈ ಬಾರಿ ಕೂಡ ಅಣ್ಣಾಮಲೈ ದೊಡ್ಡ ಪ್ರಮಾಣದಲ್ಲಿ ಯುವ ಮತದಾರರನ್ನು ಆಕರ್ಷಿಸುವ ಸಾಧ್ಯತೆಗಳಿದ್ದು. ಆದರೆ ವಿಧಾನಸಭಾ ಚುನಾವಣೆಗಳು ಘೋಷಣೆಯಾದ ನಂತರ ಅಣ್ಣಾಮಲೈ ಚುನಾವಣೆಗಳಿಂದ ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಪಾಡಿಕೊಂಡಿದ್ದರು. ಜೊತೆಗೆ ಬಿಜೆಪಿ ಪ್ರತ್ಯೇಕವಾಗಿ ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಲ್ಲ. AIADMK ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣಾ ಕಣದಲ್ಲಿ ಕಾಣಿಸಿಕೊಳ್ತು. ಹೀಗಾಗಿ ಅಣ್ಣಾಮಲೈ ಫ್ಯಾಕ್ಟರ್ ಕೂಡ ಯುವ ಮತದಾರರನ್ನು ದೊಡ್ಡ ಪ್ರಮಾಣದಲ್ಲಿ ಆಕರ್ಷಿಸುವ ಸಾಧ್ಯತೆಗಳು ಇರ್ತಾ ಇದ್ವು. ಆದರೆ AIADMK ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡ ಕಾರಣಕ್ಕೆ ಆ ಸಾಧ್ಯತೆಗಳು ತಪ್ಪಿದ್ವು. ಆ ಅವಕಾಶವನ್ನು ವಿಜಯ್ ತಮ್ಮದಾಗಿಸಿಕೊಂಡಿದ್ದಾರೆ. ವಿಜಯ್ ಫ್ಯಾಕ್ಟರ್ ನಿಂದಲೇ ಇಲ್ಲಿ ಮತದಾನ ಪ್ರಮಾಣ ಹೆಚ್ಚಾಗಿದೆ ಅಂತ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದರ ಬಗ್ಗೆ ತಮಿಳುನಾಡಿನಲ್ಲಿ ಕೂಡ SIR ಫ್ಯಾಕ್ಟರ್ ಕೆಲಸ ಮಾಡಿದೆ. ಅಲ್ಲಿ ಕೂಡ ಸಾವಿಗೀಡಾದವರು 2-3 ಕಡೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದವರು, ತಮಿಳುನಾಡಿನಲ್ಲಿ ವಾಸ ಇಲ್ಲದೆ ಬೇರೆ ಬೇರೆ ಕಡೆ ವಲಸೆ ಹೋದವರು, ಮತದಾನ ಸಂದರ್ಭದಲ್ಲಿ ಯಾರು ಬಂದು ವೋಟ್ ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಅಂತವರ ಹೆಸರುಗಳು ಚುನಾವಣೆ ಪಟ್ಟಿಯಿಂದ ಡಿಲೀಟ್ ಆಗಿವೆ. ಹೆಸರುಗಳು ಡಿಲೀಟ್ ಆಗಿ ಯಾರ ಹೆಸರುಗಳಿದೆಯೋ ಅವರೆಲ್ಲ ಬಂದು ಮತದಾನ ಮಾಡುವುದರಿಂದ ವೋಟಿಂಗ್ ಪರ್ಸೆಂಟ್ ಜಾಸ್ತಿಯಾಗಿದೆ. ಇದೇ ಗೆಳೆಯರೆ, ತಮಿಳುನಾಡು ಹಾಗೂ ಬಂಗಾಳ ಎರಡು ಕಡೆಯಲ್ಲಿ 1947ರ ನಂತರ ಅತಿ ಹೆಚ್ಚು ಮತದಾನ ಆಗಿದೆ. ಅಲ್ಲಿ ಯಾರು ಬೇಕಾದರೂ ಗೆಲ್ಲಿ, ಆದರೆ ಆರಂಭದಲ್ಲಿ ಮತದಾನ ಪರ್ಸೆಂಟೇಜ್ ಹೆಚ್ಚಾಗುವುದರ ಮೂಲಕ ಪ್ರಜಾತಂತ್ರ ಇಲ್ಲಿ ಗೆದ್ದಿದೆ. ಇದು ಗೆಳೆಯರೆ, ದಾಖಲೆ ಪ್ರಮಾಣದಲ್ಲಿ ವೋಟಿಂಗ್ ಆಗಿರುವ ಬಗ್ಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೇನೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದೆ ಮರೆಯದಿರಿ.